ರೇ ನಿನ್ನವನು ಮುಚ್ಚಲೆ ಬಾಯಿ ಬಾಯಿ ಮುಚ್ಚು. ನಾನು ಯಾರ ರೊಕ್ಕ ಕೇಳಕ್ ಬಂದಿಲ್ಲ. ಹಂಗಾರ ನನಗ ಲೆಕ್ಕ ಹರಿತ. ಆ ರೇಷನ್ ಮ್ಯಾಗ ಒಂದಿಸ ಜೋಳ ಕೊಟ್ಟಾರ, ಅವನ್ನೇನಾರ ತಗೊಂಡು ಮಾರಾಕ್ ಹಾಕಿ ರೊಕ್ಕ ತಗೋಬೇಕಂತ ಮಾಡೀನ. ಇಲ್ಲ ನೋಡ, ಜೋಳ ಗಿಳ ಒಯ್ದಿ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡುದಿಲ್ಲ. ರೇ ಹೊಡೆಬಿಟ್ಟಿ ಮಗಳ, ನಿನಗೇನು ಕೇಳಕ್ ಬಂದಿಲ್ಲಲಿ. ಓಟು ಬಾಯಿ ಮುಚ್ಕೊಂಡಿರು. ಅಲ್ಲಿ ಮೇಡಮ್ ಅವರು ಬಂದಾರ, ಓಟು ಸುಮ್ಮನೆ ನಿಂದರು. ಮೇಡಮ್ ಯಾಕಿಕಿ? ಅವರು ಗೌರ್ಮೆಂಟ್ ಆಫೀಸರ್ ಅದಾರ, ಓಟು ಸುಮ್ಮನಿರು. ನಮಗೇನ ಒಂದು ಕಾರ್ಡ್ ಮಾಡಿಕೊಡ್ತಾರಂತ. ಮೇಡಮ್ ಅರ ಬರ್ರಿ, ಇದ ನೋಡ್ರಿ ನನ್ನ ಮನಿ. ವಾವ್, ಸೋ ನೈಸ್. ನನಗೆ ಈ ತರ ಹಳ್ಳಿ ಮನೆ ಅಂದ್ರೆ ತುಂಬಾನೇ ಇಷ್ಟ. ಯವ್ವ ತಾಯಿ, ನಿನಗೆ ಇಷ್ಟ ಕಷ್ಟ ಹಂಗಿರ್ಲಿ, ಇಲ್ಲಿಗೆ ಯಾಕೆ ಬಂದಿ ಹೇಳ? ಅದೇನಿಲ್ಲ ಮೇಡಮ್, ನಮ್ಗೆ ನಿಮ್ಗೆಲ್ಲ ಮಾಹಿತಿ ಬೇಕು. ಯಾಕ ರಾತ್ರಿ ನಾವೆಲ್ಲರೂ ಮಕ್ಕೊಂಡಾಗ ಬಂದು ಮನಿ ಕಳುವು ಮಾಡ್ಬೇಕನ? ನನಗ ಗುರ್ತೈತಿ ಹಿಂಗ ನಿನ್ನಂಗ ಟಿಪ್ ಟಾಪ್ ರೆಡಿ ಆಗಿ ಮಂದಿನ ಮಳ್ಳ ಮಾಡಿ ಎಲ್ಲ ಮಾಹಿತಿ ತೆಕ್ಕೊಂಡು ರಾತ್ರಿ ಬಂದು ಎಲ್ಲೆಲ್ಲಿ ಏನೇನೇ ಐತಿ ಎಲ್ಲಾನು ತಗೊಂಡು ಓಡಿ ಹೋಗ್ತೀರಿ ನೋಡ. ಟಿವ್ಯಾಗ ರೇಡಿಯೋದಾಗ ಪೇಪರ್ನಾಗ ಹೊಯ್ಕೊಳಕ್ ಕುಂತಾರ. ಯಾರ ಪರಿಚಯ ಇದ್ದರು ಬಂದ್ರಂದ್ರ ಏನೊಂದು ಮಾಹಿತಿ ಹೇಳಕ್ ಹೋಗ್ಬೇಡ್ರಿ ಅಂತ. ಓ ಮೈ ಗಾಡ್. ಮೇಡಮ್ ಅರ ನೀವ್ ಏನು ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಮನೆಯನಕಿಗೆ ನಾ ತಿಳಿಸಿ ಹೇಳ್ತಾನಿ. ಆಕಿ ಸಾಲಿ ಕಲ್ತಿಲ್ರಿ, ಹಿಂಗಾಗಿ ಆಕಿ ಕೊಟ್ಟು ಜನರೇಟರ್ ಕಡಿಮೆ ಐತಿ. ಜನರೇಟರ್ ಲೇ ನಿನ್ನವನ ಏನ್ ಮಾಡಕ್ ಕುಂತೀರಿ? ಅವರು ಗೌರ್ಮೆಂಟ್ ಆಫೀಸರ್ ಅದಾರ. ಅವರು ಕೇಳಿದ್ದೆಲ್ಲ ಮಾಹಿತಿನ ಕೊಡ್ಲಿಕ್ರ ನಮ್ದು ಆಧಾರ್ ಕಾರ್ಡ್, ನಿಂದು ಗೃಹಲಕ್ಷ್ಮಿ ಎಲ್ಲ ಬಂದ್ ಮಾಡ್ತಾರ. ಒಟ್ಟು ಬಾಯಿ ಮುಚ್ಕೊಂಡು ನಿಂದ್ರ. ಹೋಗ ಹೋಗ, ನಿಂದ ಬಾಳ ಆಗೈತಿ. ಇವತ್ತ ಹೊಳ್ಳಿ ಮನಿಗ್ ಬಂದೇಂದ್ರ ನೋಡ. ಹೋಗ ನಿನ್ನವನ ಯಾರ ಮನಿಯೊಳಗ ಕಾಲಿಡ್ತಾರ ನನಗ್ ಕೇಳಾನು ಬರುದಿಲ್ಲ. ಏನ ನನಗೂ ಸಾಕಾಗೈತಿ. 2 ದಿನ ದೋಸ್ತರು ಕರ್ಕೊಂಡು ಎಲ್ಲರ ಹೊಕ್ಕನಿ. ಅದಂತಾನಿ ಮತ್ತ ಮಾಡಕರ ಕೆಲಸ ಏನೈತಿ? ಬರೇ ಊರೂರು ಮಂದಿ ಕರ್ಕೊಂಡು ಹರಿಗಾಡೋದು ಬಿಟ್ರೆ ಮತ್ತೊಂದೇನೂ ಇಲ್ಲ. ಹೌದ್ ನೋಡು, ನನಗ ಮಾಡಾಕ ಕೆಲಸ ಇಲ್ಲ. ನಿನಗದಾವಿಲ್ಲ, ಹೋಗ ಬಾಯಿ ಮುಚ್ಕೊಂಡು ಕೆಲಸ ಮಾಡ. ಇವನು ಕೂಡ ಮಾತಾಡಿದ್ರೆ ನನ್ನ ತಲೆ ಸುದ್ದುಳಂಗಿಲ್ಲ. ಯಾರ ಪಾಯಿಕಿ ಧರಿಗಿಡಿದ ರಂಬೆ ಊರ್ವಶಿ ಮೇನಕೆ ಅಂದಂಗ 4ನೇದಕ್ಕೆ ಹೆಸರು ನೆನಪ ಬರವಲ್ದ. ವೀಕ್ಷಕರ, ನಿಮಗೇನಾರ ನೆನಪಿದ್ರ ದಯಮಾಡಿ ಒಂದು ಕಮೆಂಟ್ನಾಗ ತಿಳಿಸ್ರಿ. ಎಲ್ಲಾರ್ದು ಸೌಂದರ್ಯ ಕೂಡ್ಸಿದ್ರ ಹಂಗಿರ್ತೈತಿ ಹಂಗದಾಳ ನೋಡಿಕಿ. ಈಕಿ ನೆಟ್ಟಗ ನಮ್ಮ ಮನಿ ಕಡೆನ ಬರಾಕ್ ಕುಂತಾಳ. ಹಲೋ, ಎಕ್ಸ್ಕ್ಯೂಸ್ ಮೀ. ಬರ್ರಿ ಮೇಡಮ್, ನನ್ನ ಹೆಸರು ಯಾಕೆ ಸಾಲ್ರಿ? ಈ ಊರಿಗೆ ದೊಡ್ಡ ಗೌಡದೇನ್ರಿ ನಾನು. ನಿಮ್ ಮೀಸೆ ನೋಡಿ ಅನ್ಕೊಂಡೆ. ಯವ್ವ, ನನ್ನ ಮೀಸಿಗೆ ಮಳ್ಳಗಳಿಕಿ ಅಂದಾಗ ಮೇಡಮರ ನಿಮಗೇನಾರ ನನ್ನ ಕಡೆಯಿಂದ ಹೆಲ್ಪ್ ಬೇಕಾಗಿತ್ತನ್ರಿ? ಅಯ್ಯೋ ಗೌಡ್ರಿ, ನಿಮ್ ಕಡೆಯಿಂದ ನನಗೇನು ಹೆಲ್ಪ್ ಆಗ್ಬೇಕಾಗಿಲ್ಲ. ನನ್ನ ಕಡೆಯಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗೋದಿದೆ. ಹೌದ್ರಿ, ನಿಮ್ ಕಡೆ ಅಂತ ನನಗ ಭಾರಿ ದೊಡ್ಡ ಹೆಲ್ಪ್ ಆಗ್ಬೇಕ. ಇಲ್ಲಿ ಭಾಳ ಬಿಸಿಲು ಬಡದು ನಿಮ್ಮ ಮಕ ಅನ್ನೋದು ಕೆಂಪಗ ರಂಜಕಾಗೈತಿ. ಇತ್ತಾಗ ಬರ್ರಿ, ನೆಳ್ಳೈತಿ. ನೀವ್ ಹೇಳ್ತಾ ಇರೋದು ನಿಜಾನೇ. ಒಂದೊಂದ್ಸರಿ ಈ ಗೌರ್ಮೆಂಟ್ ಜಾಬು ಎದಕ್ಕೂ ಬೇಡ ಅನ್ಸುತ್ತೆ. ಹಳ್ಳಿಗೆ ಹೋಗೋದು, ಎಲ್ಲ ಮಾಹಿತಿನ ತಗೊಂಡ್ ಬರೋದು. ಯಪ್ಪ, ಯಾವನಿಗೆ ಬೇಕು ಈ ಕೆಲಸ? ನನಗ್ ಬೇಕ್ರಿ ಮೇಡಮರ. ಆ ಕೆಲಸ ಕೊಟ್ಟಿದ್ದಕ್ಕ ಅಲ್ಲನ್ರಿ, ದೂರದ ಪೇಟೆಗಿಂತ ಈ ಕಗ್ಗಾಡ್ ಹಳ್ಳಿಗೆ ಬಂದಿರೋದ್ ನೀವು. ಏನಂದ್ರಿ? ಏನಿಲ್ಲ, ಇತ್ತಾಗ ಬರ್ರಿ ಅಂದೆ. 2 ದಿನ ಹಾಳಾಗಿ ಹೊಕ್ಕೇನಂದ ಮತ್ತ್ಯಾಕೆ ಬಂದ? ನೋಡ, ರೊಕ್ಕ ಪಕ್ಕ ಕೇಳಾಕ ಬಂದಿದ್ರ ನನ್ನ ಹಂತಲೆ 1 ರೂಪಾಯಿನೂ ಇಲ್ಲ. ಗೃಹಲಕ್ಷ್ಮಿ ಬರ್ತೇತಿ ಅಂದ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಕಾಯಕ್ ಕುಂತಾನಿ. ಅದು 1 ರೂಪಾಯಿನೂ ಜಮಾ ಆಗಿಲ್ಲ. ಸರಳಿನಿಂದ ಹೋಗೋ. ರೇ ನಿನ್ನವನು ಮುಚ್ಚಲೆ ಬಾಯಿ ಬಾಯಿ ಮುಚ್ಚು. ನಾನು ಯಾರ ರೊಕ್ಕ ಕೇಳಕ್ ಬಂದಿಲ್ಲ. ಹಂಗಾರ ನನಗ ಲೆಕ್ಕ ಹರಿತ. ಆ ರೇಷನ್ ಮ್ಯಾಗ ಒಂದಿಸ ಜೋಳ ಕೊಟ್ಟಾರ, ಅವನ್ನೇನಾರ ತಗೊಂಡು ಮಾರಾಕ್ ಹಾಕಿ ರೊಕ್ಕ ತಗೋಬೇಕಂತ ಮಾಡೀನ. ಇಲ್ಲ ನೋಡ, ಜೋಳ ಗಿಳ ಒಯ್ದಿ ಇವತ್ತು ನಾನು ನಿನ್ನ ಸುಮ್ಮನೆ ಬಿಡುದಿಲ್ಲ. ರೇ ಹೊಡೆಬಿಟ್ಟಿ ಮಗಳ, ನಿನಗೇನು ಕೇಳಕ್ ಬಂದಿಲ್ಲಲಿ. ಓಟು ಬಾಯಿ ಮುಚ್ಕೊಂಡಿರು. ಅಲ್ಲಿ ಮೇಡಮ್ ಅವರು ಬಂದಾರ, ಓಟು ಸುಮ್ಮನೆ ನಿಂದರು. ಮೇಡಮ್ ಯಾಕಿಕಿ? ಅವರು ಗೌರ್ಮೆಂಟ್ ಆಫೀಸರ್ ಅದಾರ, ಓಟು ಸುಮ್ಮನಿರು. ನಮಗೇನ ಒಂದು ಕಾರ್ಡ್ ಮಾಡಿಕೊಡ್ತಾರಂತ. ಮೇಡಮ್ ಅರ ಬರ್ರಿ, ಇದ ನೋಡ್ರಿ ನನ್ನ ಮನಿ. ವಾವ್, ಸೋ ನೈಸ್. ನನಗೆ ಈ ತರ ಹಳ್ಳಿ ಮನೆ ಅಂದ್ರೆ ತುಂಬಾನೇ ಇಷ್ಟ. ಯವ್ವ ತಾಯಿ, ನಿನಗೆ ಇಷ್ಟ ಕಷ್ಟ ಹಂಗಿರ್ಲಿ, ಇಲ್ಲಿಗೆ ಯಾಕೆ ಬಂದಿ ಹೇಳ? ಅದೇನಿಲ್ಲ ಮೇಡಮ್, ನಮ್ಗೆ ನಿಮ್ಗೆಲ್ಲ ಮಾಹಿತಿ ಬೇಕು. ಯಾಕ ರಾತ್ರಿ
ನನಗ ಗುರ್ತೈತಿ ಹೆಂಗ ನಿನ್ನಂಗ ಟಿಪ್ ಟಾಪ್ ರೆಡಿ ಆಗಿ ಮಂದಿನ ಮಳ್ಳ ಮಾಡಿ ಎಲ್ಲ ಮಾಹಿತಿ ತೆಕ್ಕೊಂಡು ರಾತ್ರಿ ಬಂದು ಎಲ್ಲೆಲ್ಲಿ ಏನೇನೇ ಐತಿ ಎಲ್ಲಾನು ತಗೊಂಡು ಓಡಿ ಹೋಗ್ತೀರಿ ನೋಡ. ಟಿವ್ಯಾಗ ರೇಡಿಯೋದಾಗ ಪೇಪರ್ನ್ಯಾಗ ಹೊಯ್ಕೊಳಕ್ ಕುಂತಾರ ಯಾರ ಪರಿಚಯ ಇಲ್ದರು ಬಂದ್ರಂದ್ರ ಏನೊಂದು ಮಾಹಿತಿ ಹೇಳಕ್ ಹೋಗ್ಬೇಡ್ರಿ ಅಂತ. ಓ ಮೈ ಗಾಡ್ ಮೇಡಮರ ನೀವ್ ಏನು ಬೇಜಾರ್ ಮಾಡ್ಕೋಬೇಡ್ರಿ. ನಮ್ಮ ಮನ್ಯಾನಕಿಗೆ ನಾ ತಿಳಿಸಿ ಹೇಳ್ತಾನಿ. ಆಕಿ ಸಾಲಿ ಕಲ್ತಿಲ್ರಿ, ಹಿಂಗಾಗಿ ಆಕಿ ಕೊಟ್ಟು ಜನರೇಟರ್ ಕಡಿಮೆ ಐತಿ. ಜನರೇಟ್ರ ಲೇ ನಿನ್ ಅವನ ಏನ್ ಮಾಡಕ್ ಕುಂತೀರಿ? ಅವ್ರು ಗೌರ್ಮೆಂಟ್ ಆಫೀಸರ್ ಅದಾರ. ಅವ್ರು ಕೇಳಿದ್ದೆಲ್ಲ ಮಾಹಿತಿನ ಕೊಡ್ಲಿಕ್ರ ನಮ್ದು ಆಧಾರ್ ಕಾರ್ಡ್ ನಿಂದು ಗೃಹಲಕ್ಷ್ಮಿ ಎಲ್ಲ ಬಂದ್ ಮಾಡ್ತಾರ. ಒಟ್ಟು ಬಾಯಿ ಮುಚ್ಕೊಂಡು ನಿಂದ್ರ. ಏನ ರೇಷನ್ 2000 ರೂಪಾಯಿ ರೊಕ್ಕ ಬಂದ್ ಮಾಡ್ತಾಳ ಈ ಮಿಟಕ್ಲಾಡಿ. ಈಕಿನ ಮಿಸಗಾಕ ಬಿಡಂಗಿಲ್ಲ. ಹೋತಿಕಿ ಈ ಬೇವಿನ ಗಿಡಕ ಕಡ್ತಾನಿಕಿನ. ಇವಳವಳ ಈಕಿ ಹೆಂಗ ತಿಳಿಸಿ ಹೇಳಿಪ್ಪ ನಾನು. ಲೇ ನಿನ್ನ ಗೆಳತಿಯಾರ್ಗೆರ ಒಟ್ಟು ಕೇಳು. ಊರಾಗ ಎಲ್ಲಾರು ಮಾಹಿತಿ ಕೊಡ್ಬೇಕ. ಅದು ಚುನಾವಣಾ ಆಯೋಗ ಕೇಂದ್ರದವ್ರು ಎಲ್ಲಾ ಮಾಹಿತಿ ತಗೊಳಕ್ ಕುಂತಾರ. ಒಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದ್ರು. ನಾ ಎಲ್ಲಾ ಮಾಹಿತಿ ಹೇಳ್ತಾನಿ. ಗೌಡ್ರೆ ಹೋಗ್ಲಿ ಬಿಡಿ. ನಿಮ್ ಮನೆಯವ್ರಿಗೆ ಮಾಹಿತಿ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಾನು ಪಕ್ಕದ ಮನೆಗೆ ಹೋಗ್ತೀನಿ ಆಯ್ತಾ? ಅಯ್ಯ ಮೇಡಮರ ತಡೀರಿ, ನಾ ಎಲ್ಲಾ ಮಾಹಿತಿ ಹೇಳ್ತಾನಿ. ಅಲ್ಲ ಅದು ನಿಮ್ ಮನೆಯವರು ನನ್ನ ಅನುಮಾನವಾಗಿ ನೋಡ್ತಾ ಇದ್ದಾರೆ. ಮೇಡಮರ ನೀವ್ ಏನು ತಿಳಿ ಕೆಡಿಸ್ಕೋಬೇಡ್ರಿ. ಏನ್ ಮಾಹಿತಿ ಬೇಕು ನನ್ನ ಕೇಳ್ರಿ, ನಾ ಹೇಳ್ತಾನಿ. ಗೌಡ್ರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಅದನ್ನೆಲ್ಲ ನಾನು ಈ ಟೇಪ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ಬೇಕಾದ್ ಮಾಡ್ಕೋರಿ. ಹಂಗಾರ ನಿಮಗ ಬರ್ಯಾಕ ಬರುದಿಲ್ಲನ್ರಿ? ಕರೆ ಚಸ್ಮಾ ನೋಡಿದ್ರ ಪಾಪ ಕಣ್ಣು ಕಾಣಂಗಿಲ್ಲ ಅಂತ ಅನಿಸ್ತತಿ. ತಗೋರಿ, ನನಗ ನಡಕ ಮಾತಾಡಬೇಡ ಅಂದಿರಿ, ನೀವ ಇಬ್ರು ಮಾತಾಡ್ಕೋರಿ. ಅಂದಾಗೆ ಗೌಡ್ರೆ ಈ ಮನೆ ಯಾರ್ದು? ನೀವು ಅಂದ್ರ ನಿಮ್ದಾಕತಿ. ಏನಂದಿ? ಏನಿಲ್ಲ, ಈ ಮನಿ ಮೇಡಮರ ನಂದರಿ. ನಿಂದಷ್ಟ ಅಲ್ಲ, ನಂದು ನಿಂದು ನಿನ್ನ ಎರಡು ಮಕ್ಳು ಅಲ್ಲಿ ಆಡಕ್ ಕುಂತಾವಲ್ಲ ಅವ್ಕುರ್ದು. ನಮ್ 4 ಮಂದಿದು ಈ ಮನಿ ಅಂತ ಹೇಳ. ಹ್ಞೂ ಅಂತೀವಿ ಮೇಡಮರ, ನಮ್ದು ಹುಟ್ಟುರುದ್ರಿ ಈ ಮನಿ. ಅಂದಾಗೆ ನಿಮ್ ಜಮೀನು ಎಷ್ಟಿದೆ? ಇಡೀ ಊರಾಗ ದೊಡ್ಡ ಗೌಡದೇನ್ರಿ ನಾನು. ನಮ್ ಜಮೀನು ಭಾಳ ಐತಿ. ಮೊದಲ ಇತ್ತವ ಜಮೀನು, ಈಗ ಇಲ್ವಾ ತಾಯಿ? ಯಾಕೆ ಎಲ್ಲಿ ಹೋಯ್ತು? ಒಂದಿಟ್ಟು ಆಟ ಆಡಕ್ ಹೋತು, ಇನ್ನೊಂದಿಟ್ಟು ಕುಡಿಯಕ್ ಹೋತು, ಇನ್ನೂ ಒಂದು ಕುಡಿ ಉಳಿದಿತ್ತು ಅದು ತಿನ್ನಕ್ ಹೋತು. ಥೋ ಅವನ ಇವತ್ತ ಮೇಡಮ್ ಅವ್ರ ಮುಂದ ನನ್ನ ಮಾನ ಮರ್ಯಾದಿ ಎಲ್ಲ ಹರಾಜ್ ಹಾಕೇ ಬಿಡ್ತಾಳಕಿ. ತಿನ್ನೋದಕ್ಕೆ, ಆಡೋದಕ್ಕೆ, ಕುಡಿಯೋದಕ್ಕೆ ಜಮೀನು ಹೋಯ್ತು ಅಂದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ. ಅದನ್ನ ನಾ ಹೇಳ್ತೇನ್ರಿ ಮೇಡಮರ. ಅದೇನಂದ್ರ ಇಲ್ಲದಿಯಾ ಚೆಲುವಿ ಬಸ್ ಸ್ಟ್ಯಾಂಡ್ನ್ಯಾಗ ಬಸ್ ಇಳಿದ್ಲುಪ್ಪ, ಎಲ್ಲ ಮಾಯಾದ್ಲು ಅಂತ ಮಾಡಿದ್ನಿ. ಗೌಡನ ಮನಿ ಮುಂದೆ ಸಿಕ್ಕ ಬಿಟ್ಟಿ. ಯವ್ವ ನನ್ನ ಚೆಲುವಿ ನಮ್ಮ ಮನಿಗೆ ಯಾವಾಗ ಬರ್ತಾಳ ಯವ್ವ ಮಾಹಿತಿ ಕೇಳಾಕ? ನೀ ಬರು ಮಠ ನಾ ಅಂತ್ರು ಇಲ್ಲೇ ಕಾಯ್ಕೊಂತ ನಿಂದಿರ್ತಾನೆ. ಅಲ್ಲ ಯಾ ಸೀಮೆಗಿಂದ ನಿನಗ ಗೌರ್ಮೆಂಟ್ ನೌಕರಿ ಕೊಟ್ಟಾರ ಎಷ್ಟು ಅರ್ಥ ಆಗೋಲ್ದು? ಗೊತ್ತಾತ್ ಬಿಡು. ಲಂಚ ಕೊಟ್ಟು ಕೆಲಸ ತಗೊಂಡಿ ಏನ ಓದಕ ಏನು ತಿಳುವಳಿಕೆನ ಇಲ್ಲ. ನಾ ಹೇಳ್ತೀನಿ ಕೇಳು. ಫಸ್ಟಿಗೆ ಶೇರೆ ಕುಡ್ದ ಹುಯ್ ಅಂತ ಜಾಬ್ ಕೊಟ್ಟು ಸಾಲ ಮಾಡಿದ, ಅದಕ್ಕ ಒಂದಿಟ್ಟು ಹೊಲ ಮಾರಿದ, ಸಾಲಾನು ಹರ್ಕೊಂಡ. ಅಷ್ಟಕ್ಕ ಸಮಾಧಾನ ಆಗ್ಲಿಲ್ಲ. ಮತ್ ಹೊಳ್ಳಿ ನಾ ಎಷ್ಟು ಹೊಲ ಕಳ್ಕೊಂಡೇನಿ ಅಷ್ಟು ಹೊಳ್ಳಿ ಗಳಿಸ್ತೇನೆ ಅಂತ ಹೇಳಿ ಆಟ ಆಡಕ್ ಹೋದ. ಅದ್ರಾಗೂ ಸೋತು ಸೋತು ಊರ್ ತುಂಬ ಸಾಲ ಮಾಡಿದ. ಸಾಲ್ಗಾರ ಮನಿಗೆ ಬರೋದಕ್ಕ ಬಡ ಬಡ ಮತ್ತೊಟ್ಟು ಹೊಲ ಮಾರಿ ಸಾಲ ಹರಿದ್ವಿ. ಸೋ ಸ್ಯಾಡ್. ಯಾ ಸ್ಯಾಡ್ ಯಾ ಮ್ಯಾಡ್? ಇಷ್ಟಕ್ಕ ಇವನ್ ದರ್ಪ ನಿಲ್ಲಲಿಲ್ವಾ? ಕುಂತು ವಿಚಾರ ಮಾಡಿದ. ಆಡಾಕ ಹೊಲ ಕಳದ್ನಿ, ಕುಡಿಯಾಕ ಹೊಲ ಕಳದ್ನಿ, ಹೊಟ್ಟಿಗೆ ತಿಂದಿದ್ರ ದಷ್ಟು ಪುಷ್ಟರ ಆಗ್ತಿದ್ಯಾ, ಎಂತ ತೆಪ್ಪು ಮಾಡಿದ್ಯಾ ಅಂದು ಹೊಗಲಿ ರಾತ್ರಿ ವಿಚಾರ ಮಾಡಿದ. ಅಂದ್ರೆ ಅಂದ್ರು ಬರ್ಲಿಲ್ಲ, ಆಡಿದ್ರು ಬರ್ಲಿಲ್ಲ. ಕೆಲವನ್ ಹುಚ್ಚು ಬಿಡ್ಲೇ ಇಲ್ಲ. ಇನ್ನು ಮುಂದ ಹೊಟ್ಟಿಗೆ ಬೇಕಾದ್ದು ಬೇಡಾದ್ದು ತಿಂತೇನಿ ಅಂತ ಹೇಳಿ ಮತ್ತೊಟ್ಟು ಹೊಲನ ಮಾರಿದ. ಸೋ ಇಂಟ್ರೆಸ್ಟಿಂಗ್. ಮಗ ಯವ್ವ ಇದೇನ ಪಿಕ್ಚರ್ ಅನವೇ ನಿನಗ ಇಂಟರ್ವಲ್ ಬಿಡಾಕ ತಡಿ ಒಟ್ಟು ಇನ್ನು ಬಹಳ ಮಾಹಿತಿ ತಗೊಳ್ಳೋದೈತಿ. ಏನ್ರಿ ಮಗಳ ಮಾಹಿತಿ ಹೇಳಾಕತಿ ಅನ್ಲೆ ನನ್ನ ಮಾನ ಮರ್ಯಾದಿನ ಹೊರಗೆ ನಿಂತು ಹರಾಜ್ ಹಾಕಾಕತಿಯ ನಿನ್ನ ಅವನ. ಆಮೇಲೆ ತಗೋ ಹಗಲಿ ರಾತ್ರಿ ರಾಮಾಯಣ ಕಥೆ ಕೇಳಿ ರಾಮಗ ಸೀತಾ ಏನಾಗ್ಬೇಕು ಅಂದ್ರಂತ ನಿನ್ನಂತಕ್ಕೆ ಇರ್ಬೇಕ. ಇನ್ನೇನ ಮುಂದ ಇದ್ದಿದ್ದು ಹೊಲ ಕಳ್ಕೊಂಡು ಟನ್ ಟನ್ ಗೋಪಾಲ ಆದ ನಮ್ ಗೌಡ. ಇಲ್ಲಿ ನೋಡ
ಅವರು ಮಾಹಿತಿ ನನ್ ಕೇಳಾಕ್ ಕುಂತಾರ, ನೀನ ಬಾಯಿ ಮುಚ್ಕೊಂಡ್ ಕುಂದ್ರು. ಹಾ ಆತ್ ತಗೋ, ನೀನ ಹೇಳ. ಮೇಡಮ್ ಅವ್ರ, ಜಮೀನ್ ಕತಿ ಬಿಡ್ರಿ, ಮುಂದೆ ಏನು ಮಾಹಿತಿ ಬೇಕು ಕೇಳ್ರಿ. ಸರಿ ಗೌಡ್ರಿ, ನಿಮ್ಗೆ ಮಕ್ಕಳು ಎಷ್ಟು? ಮೇಡಮ್ ಅವ್ರ, ನನಗ 2 ಹುಲಿ ಅಂತ. ಮೇಡಮರ, ನಮಗ 2 ಮಂದಿ ಮಕ್ಕಳ್ರಿ. ಮೇಲ ಅಥವಾ ಫೀಮೇಲ? ಎಲ್ಲಿ ಮೇಲು ಎಲ್ಲಿ ಗೇಲ? ಹೆಣ್ಣಾಗಿ ಹುಟ್ಟಿದ್ರ ನನ್ನ ಕೊಟ್ಟು ಚಂದ ಬುದ್ಧಿ ಇಟ್ಕೊಂಡು ಹುಟ್ಟಿದ್ವು. 2 ಗಂಡು ಹುಟ್ಟಾವು, ಅವ್ರ ಅಪ್ಪನ ಬಾಯಾಗ ಬಿಚ್ಚಿ ಬಿದ್ದಾವು, ತಲಿ ಅರ್ಧ ಹಾಪಾಯ್ತಿ. ನಾ ಹೇಳೋದು ಸುಳ್ಳು ಅನ್ಸಿದ್ರ ಹಿಂತಿರುಗಿ ನೋಡಲಿ. 2 ಇಷ್ಟೊತ್ತನ ಕೈ ಕೈ ಹಿಡ್ಕೊಂಡು ಆಡಿದು, ಈಗ ಒಂದ್ರ ಮ್ಯಾಗ ಒಂದು ಬಿದ್ದು ಹೊಡೆದಾಡ ಕುಂತಾವ. ತಮಗ ಬ್ಯಾಸರಾಗಿಂದ ಮತ್ತ ಎದ್ದು ಕುಂತು ಅವನ ಮಸಡಿ ಇವ ಒರೆಸ್ತಾನ, ಇವನ ಮಸಡಿನ ಅವ ಒರೆಸ್ತಾನ. ಹೌದ್ ನೋಡ್ರಿ, ಈ ಹುಡುಗರು 2 ಅವ್ರ ಅಪ್ಪನಂಗ ಹಾಪ ಅದಾವ. ಗೌಡ್ರೆ, ನಿಮ್ ಮನೆಯಲ್ಲಿ ಗ್ಯಾಸ್ ಒಲೆ ಇದೆಯಾ? ಐತ್ರಿ ಮೇಡಮ್ ಅವ್ರ, ಗ್ಯಾಸ್ ಒಲಿ ಐತಿ, ಸಿಲಿಂಡರ್ ಐತ್ರಿ. ಆ ಗ್ಯಾಸ್ ಹಚ್ಚದ ಟಕ್ ಟಕ್ ಅಂತಲ್ರಿ ಅಂತದು ಐತ್ರಿ. ಬಹಳ ದಿನ ಆತ್ರಿ ತಗೊಂಡು, ಎಲ್ಲ ತಂದು ಇಟ್ಬಿಟ್ಟನ್ ಮನ್ಯಾಗ. ಬಹಳ ದಿನ ಏನಾಗಿಲ್ರಿ, ಒಂದ್ 6 ತಿಂಗಳ ಆತ್ರಿ ತಗೊಂಡು. ಅವು ಈ ಗೌರ್ಮೆಂಟ್ ನೇರ್ರಿ ಫ್ರೀ ಕೊಡಾಕ್ ಕುಂತಿದ್ರಲ್ರಿ, ಅವಾಗ ಬಂದಿದ್ವು. ಅದು ನನ್ನ ಹೆಸರಿಗೆ ರೊಕ್ಕ ಕೊಟ್ಟು ತರೋದಾಗಿದ್ರ ಸಾಧ್ಯಕ್ಕಿದ್ದಿಲ್ಲ. ಫಸ್ಟಿಗೆ ಏನು ಗ್ಯಾಸ್ ಸಿಲಿಂಡರ್ ತುಂಬಿ ಕೊಟ್ಟಿದ್ರಲ್ರಿ, ಅವಾಗ ನೋಡಿ ಗ್ಯಾಸ್ ಮ್ಯಾಗ ಅಡ್ಗಿ ಮಾಡಿ ಉಂಡಿದ್ದು. ಹೊಳ್ಳಿ ಖಾಲಿ ಆಗಿಂದ ಯಾರಪ್ಪಗೂ ತುಂಬಿಸಿಲ್ರಿ ಅದನ್ನ, ಮೂಲ್ಯಾಗ ಹಂಗ ಕುಂತತಿ. ಆತ್ ಬಿಡು, ಈ ಹಡಬಿಟ್ಟಿ ಮಗಳು ನನ್ನ ಮಕನ ಎತ್ತಲಾರ್ದಂಗ ಮಾಡ್ತಾಳ. ಹಾಗಾದ್ರೆ ನೀವ್ ಅಡಿಗೆನ ಹೇಗ್ ಮಾಡ್ತೀರಾ? ಇನ್ನೇಂಗ ಯವ್ವ, ಒಟ್ಟು ಬ್ಯಾಂಡ್ ಇರ್ತಾವು, ಒಂದಿವ್ಸ ಹಂತ ಹಿಂತ ಕಟ್ಟಿಗೆನ ತಗೊಂಡು ಬಂದು ಉರಿ ಹಚ್ಚಿ ಬಸ್ ಬಸ್ ಅಂತ ಊಬಿ ಅಡ್ಗೆ ಮಾಡ್ತೇವ ತಾಯಿ. ಅಯ್ಯೋ ದೇವ್ರಿ, ಸೌದೆ ಒಲೆ ಮೇಲ. ಹ್ಞೂ ಮತ್ತ ಹೊಟ್ಟಿ ಯಾರಪ್ಪನ ಮನಿದ, ಹೊಟ್ಟಿ ಹಸುವು ತಡೆದಾಗದಿಲ್ಲ. ಹೆಂಗಾರ ಮಾಡಿ ಕುಳು ಕುತ್ಕೊಂಡು ತಿನ್ನಬೇಕು. ಈ ಗೌಡನ್ನ ನೋಡಿ ಏನೋ ಎಲ್ಲ ಮಾಹಿತಿ ಮುಗಿದ ತಕ್ಷಣ ಒಂದ್ ಸ್ವಲ್ಪ ಏನಾದ್ರೂ ಟಿಪ್ಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ. ಇವನು ಖಾಲಿ ಚಂಬು ಅಂತ ಇವಾಗ ಅರ್ಥ ಆಯ್ತು. ಸರಿ, ಅಂದಾಗೆ ಗೌಡ್ರೆ. ರೀ ಮೇಡಮ್ ಅವ್ರ, ಆ ಗೌಡಂದು ಕತಿ ಮುಗ್ದತಿ. ಅವನು ಮಾಹಿತಿ ತಗೊಂಡು ಏನ್ ಮಾಡಾರದಿರಿ? ಬರ್ರಿ, ನನ್ನ ಮಾಹಿತಿ ತಗೋರಿ, ಬಹಳ ಇಂಪಾರ್ಟೆಂಟ್ ಐತಿ. ಅಂದಾಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾ ನಿಮಗ ಗೊತ್ತಿಲ್ದ ಇರ್ಬೋದ್ರಿ, ನೀವ್ ಯಾರಂತ ನನಗ ಚಂದಗೆ ಗುರ್ತೈತಿ. ನಮ್ಮೂರಾಗ 4 ದಿನ ಆತ್ರಿ ನೀವು ತಿರ್ಗೇಡಾಕ್ ಕುಂತು. ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಕುಂತಿರ್ತೇನ್ರಿ ನಾನು. ನನಗೊಟ್ಟು ಜಾಗಿಂಗ್ ಹೋಗ್ಬರ್ತೇನಲ್ರಿ, ಭಾಳ ಜಳಾಗ ಕುಂತ ಬಿಡ್ತೈತಿ. ಹಿಂಗಾಗಿ ಒಟ್ಟು ಬಸ್ ಸ್ಟ್ಯಾಂಡ್ನ್ಯಾಗ ಹೊರಬೀಸ ಗಾಳಿ ತಗೊಳಕ ಕುಂತಿರ್ತೇನೆ. ಹೊಟ್ಟಿ ನೋಡ ಯವ್ವ, ಆ ಬೆಂಗಳೂರು ಮಾಟದ್ದು ಕೊಡ ಆಗೈತಿ. ಯಾವ್ದಕ್ಕೂ ಒಮ್ಮೆ ಸರ್ಕಾರಿ ಡಾಕ್ಟರ್ ಅಂತಲೇ ಟೆಸ್ಟ್ ಮಾಡಿಸ್ಕೋ. ಯಾಕ ನಿನಗ ಕಾಮನೆ ಆಗೈತಿ ಅನಸ್ತತಿ. ಯಾಕಂದ್ರ ಹೊಟ್ಟಿ ಉಬ್ರ ಕೈ ಕಾಲು ಸಣ್ಣದಿ. ಯವ್ವ ತಾಯಿ, ನಿನ್ನ ಮನಿದ, ನಿನ್ನ ಗಂಡಂದ, ನಿನ್ನ ಮಕ್ಕಳದ, ನಿಂದ ಮಾಹಿತಿ ಅಷ್ಟ ಹೇಳವ. ನನ್ನ ಮಾಹಿತಿನ ನಾ ಎಲ್ಲ ಹೇಳ್ಕೊಂತಾನಿ. ಹೇಳ್ಕೊಪ್ಪ ನೀನು. ಅಂದಂಗ ನಿನಗೊಂದು ಮಾತು ಕೇಳ್ಬೇಕಂದೆ, ಬೆಟ್ಟ ಆಗಿದ್ದಿಲ್ಲ ನೀನು. ಇವತ್ತು ಸಿಕ್ಕಿ ನೋಡಪ್ಪ, ಕೆಲ್ಯಾಗ ಎಷ್ಟು ದಿನ ಆತದ ಇದ್ದು. ತಡಿ ಒಟ್ಟು ಕೇಳೇ ಬಿಡ್ತಾನೆ ಅದನ್ನ. ಕೇಳುವುದಕ್ಕೂ ಹೇಳುವುದಕ್ಕೂ ಇದು ಸಮಯವಲ್ಲ. ಮಗನಿನ ಹುಚ್ಚ ಬಾಯ ಹುಳಿ ಹಿಂಡ್ಲಿ, ಇದ ಸಮಯ ಚಲೋ ಐತಿ. ಅಂದಂಗ ಆ ಹುಡುಗಿ ಕೂಟ 2 ವರ್ಷ ಅಡ್ಡಾಡಿದಿ. ಅಲ್ಲ ಭಾಡೆ, ಮದುವೆ ಮಾಡ್ಕೊಳ್ಳೋದು ಬಿಟ್ಟಲ್ಲ, ಹಂಗ ಮಾಡಬಾರ್ದಪ್ಪ. ತಿರುಗಾಡಿ ಕೆಲಸ ಎಲ್ಲ ಬೇಕಲ್ಲಿ, ಏನ್ ಬೇಕು ಅದನ್ನ ಕೊಡ್ಸಿದಿ. ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅಡ್ಡಾಡಿದಿ. 1 ಊರ 2 ಊರ ಏನ್ ಬೇಕು ಅದನ್ನ ತಿನ್ಸಿದಿ. ಇಂಥದ್ ಕುತ್ಕೊಂಡು ಆ ಹುಡುಗಿನ ಮದುವೆ ಆಗಕ್ಕ ಒಲ್ಲೆ ಅಂತಂತಲ್ಲ, ನಿನ್ನ ಬಾಯಾಗ ಕಟ್ಟಗ ರೊಟ್ಟಿ ತುರ್ಕ ಮೊದ್ಲ ಕೊನ್ನೆ ಸಿಗೋಲ್ದ ಅಂತ ಹೇಳಿ ಊರಾಗ ಮಂದಿ ಲಭ ಲಭ ಹೊಯ್ಕೊಳಕ್ ಕುಂತಾರ. ಅದಾನಿನ ಊರ್ ಭಾಡೆ, ಇವು ಫೋನ್ ಏನ ಸುಖ ಮಾಡ್ಯಾವನ? ಫಿಕ್ಸ್ ಆಗಿರ್ತತಿ. ತಣ್ಣಗ 3 ಗಂಟೆ ಹಾಕ್ಸೋದು ಚಲೋ ಐತಿ. ಓದೇನ ಅಂತಾರಲ್ವಿ, ಫೋನ್ಯಾಗ ಏನಕ್ಕವ ಏನ ಎಡವಟ್ಟು ಮಾತಾಡ್ಕೊಂತ ನೀನು ಮಾಡ್ಕೊಳಕ ನಾವಲ್ಲೇ, ನಾನು ಮಾಡ್ಕೊಳಕ ನೀವಲ್ಲೇ. 3 ತಿಂಗಳು ಆಗಿರಂಗಿಲ್ಲ. ಅಬ್ಬ, ಈ ಹಡ್ಸಿ ಮಗ ಬಂದ ಅಂತ ಹೇಳಿ ನಾ ಉಳ್ಕೊಂಡೆ. ಇಲ್ಲಾರ ನನ್ ಹೇಳ್ತಿ ನನ್ನ ಬಗ್ಗೆ ಇನ್ನೂ ಏನೇನ್ ಹೇಳ್ತಿದ್ಲೋ ಏನೋ. ಸರಿ ಗೌಡ್ರೆ, ನಿಮ್ ಮಾಹಿತಿ ಎಲ್ಲ ಸಿಕ್ಕಾಯ್ತು, ನಾನು ಇನ್ನು ಹೋಗ್ತೀನಿ. ಹ್ಞೂನ್ರಿ ಮೇಡಮ್, ಮತ್ತೇನ್ರ ಮಾಹಿತಿ ಬೇಕಾದ್ರೆ ಬರ್ರಿಲ್ಲ. ಖಂಡಿತ ಬರ್ತೀನಿ. ಆದ್ರೆ ಮಾಹಿತಿನ
ಮೇಡಮ್ ಅವ್ರ ಹತ್ರನೇ ಕೇಳ್ತೀನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಮೇಡಮರ ಈಗ ಮಾತ್ರ ನಮ್ಮ ಮನೆಗೆ ಬರ್ಬೇಕು ನೋಡ್ರಿ. ಇಲ್ಲ ಇಲ್ಲ, ನನ್ನ ಡ್ಯೂಟಿ ಟೈಮ್ ಮುಗೀತು, ನಾಳೆ ಬೆಳಿಗ್ಗೆನೆ ಬರ್ತೀನಿ. ಹಂಗಂದ್ರ ಹೆಂಗ್ರಿ ಮೇಡಮರ? 4 ದಿನ ಆತ್ರಿ ಬಸ್ ಸ್ಟ್ಯಾಂಡ್ ಕಾಯಕ್ ಕುಂತಾನ ನಾನು. ನೀವು ನಮ್ಮ ಮನೆಗೆ ಬರವಲ್ರಿ. ನೋಡಿ, ಹಾಗೆಲ್ಲ ಹೋಗಕ್ಕಾಗಲ್ಲ. ನಂಬರು ನಿಮ್ಗೆ ಯಾವಾಗ ಬರುತ್ತೋ ಆವಾಗಲೇ ನಿಮ್ಮ ಮನೆಗೆ ಬರೋದು. ಅದೆಲ್ಲ ಗೊತ್ತಿಲ್ಲ ಬಿಡ್ರಿ ಮೇಡಮ್. ನಾ ಇವತ್ತು ನಿಮ್ಗೆ ಎಲ್ಲ ಮಾಹಿತಿ ಹೇಳೋಬೇಕು. ಸಾರಿ ರೀ, ಇವತ್ತು ಮಾತ್ರ ನನ್ನ ಡ್ಯೂಟಿ ಟೈಮ್ ಮುಗೀತು. ನೋಡಿ ಅಲ್ಲಿ ಅವರು ಕೂಡ ಬಂದಾಯ್ತು. ಯಾರು ಬಂದ್ರಿ ಮೇಡಮ್? ಅಲ್ಲಿ ನೋಡಿಪ್ಪ. ಅದೆಲ್ಲ ಗೊತ್ತಿಲ್ಲ ಬಿಡ್ರಿ ಮೇಡಮ್. 4 ದಿನ ಆತ್ರಿ ನಾ ತಡ್ಕೊಳಕ್ ಕುಂತು. ಇವತ್ತ ನಮ್ಮ ಮನೆಗೆ ಬರ್ಬೇಕ್ರಿ. ನೋಡಿ, ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಡ್ಯೂಟಿ ಟೈಮ್ ಮುಗೀತು. ಮೇಡಮರ ನೀವು ಹಿಂಗ ಡ್ಯೂಟಿ ಟೈಮ್ ಮುಗೀತಂದ್ರ ನನ್ನ ಹೃದಯದ ಟೈಮು ಮುಗ್ದ ಹೋಗ್ತತ್ರಿ. ಯು ನಾನ್ಸೆನ್ಸ್. ಇವತ್ತ ಆಕಾಶ ಕಳಚಿ ಭೂಮಿಗೆ ಬೀಳ್ಲಿರಿ ಮೇಡಮ್. ನಾ ಮಾತ್ರ ಇವತ್ತು ಮಾಹಿತಿ ಕೊಡ್ತೇನಿ. ಇದೇನ್ರಿ ಮೇಡಮ್, ನಿಮ್ ಕೂಟ ಮಾತಾಡಕತ್ತೇನಿ, ನನ್ನ ಮನಸ್ಸು ಆಕಾಶದಾಗ ಹಾರಾಕುಂತತಿ. ತಡಿ, ಮನಸ್ಸಷ್ಟ ಅಲ್ಲ, ನಿನ್ನ ಬಾಡಿ ಒಳಗಿರೋ ಎಲ್ಲಾ ಪಾರ್ಟ್ ಗರ 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 ತಿರುಗ್ಬೇಕ. ಹಂಗ ಮಾಡ್ತಾನಿ. ವಾ ಕ್ಯಾ ಮಜಾ ಆ ರಹಾ ಹೈ. ಲೇ ಮಿಂಡ್ರಿ ಮಗನ, ಮಜಾ ಅಲ್ಲಿದ, ನಿನಗ ಸಜಾ. ಪೊಲೀಸ್ ಅಲ್ಲ ನಿಮ್ಮಪ್ಪ. ಸರ ನಂದು ತೆಪ್ಪಾತ್ರಿ, ಇನ್ನೊಮ್ಮೆ ಹಿಂಗ್ ಮಾಡಂಗಿಲ್ರಿ. ಸರ ನನ್ನ ನೆಟ್ಟಗ ತಳಗಿಳಿಸ್ರಿ. ಮೈಯಾಗಿನ 1-2 ಕೈ 2 ಕಾಲು ಅದಾವು. ಮುರಿದ್ರ ಕಟ್ಸಾಕ ನನ್ನ ಅಂತೇಳಿ ರೊಕ್ಕ ಇಲ್ರಿ. ಲೇ ಬಡ್ಸಿ ಮಗನ, ಎಲ್ಲಾರ್ಗಿ 2 ಕೈ 2 ಕಾಲ ಇರ್ತಾವ, ಎಕ್ಸ್ಟ್ರಾ ಇರುದಿಲ್ಲ. ಅದಕ್ಕ ನಿನಗ 1 ಕೈ 1 ಕಾಲು ಇಡ್ತಾನಿ. ಅಂದಮ್ಯಾಗ ನಿನಗ ಬುದ್ಧಿ ಬರುದು. ಅಯ್ಯಯ್ಯೋ ಬ್ಯಾಡ್ರಿ ಸರ, ನಿಮಗ ಕೈ ಮುಗಿತೇನ್ರಿ. 2 ಕಾಲು 2 ಕೈ ಇದ್ರ ಕನ್ನೆ ಹುಟ್ಟು ಬಲ್ವು. ನೀವೇನಾರ 1 ಕೈ 1 ಕಾಲು ತೆಗದ್ರ 7 ಜನ್ಮಕ್ಕೂ ನಂದು ಮದುವೆ ಆಗುದಿಲ್ಲ. ಇಷ್ಟೆಲ್ಲ ಬುದ್ಧಿ ಐತಿ ನಿನ್ನ ಅವನ ನೀನ. ಮಂದಿ ಹೆಣ್ಮಕ್ಳು ಕೂಟ ಹೆಂಗ ನಡ್ಕೋಬೇಕನ್ನೋದು ಗುರ್ತಾಕತೆ ಇಲ್ಲ. ಗುರ್ತಾತ್ರಿ ಸರ, ತೆಪ್ಪಾತ್ರಿ, ನಿಮ್ಮ ಕೈ ಬೀಳ್ತೇನ್ರಿ, ಕಾಲ್ ಮುಗಿತೀನಿ. ನನ್ನ ತಳಗಿಳಿಸ್ರಿ ಸರ, ಇಳಿಸ್ರಿ. ಇದೊಮ್ಮೆ ಬಿಟ್ಟೇನಿ, ಇನ್ನೊಮ್ಮೆ ಮಗನ ನಿನ್ನ ಏರೋಪ್ಲೇನ್ ಹತ್ತಿಸ್ತೇನೆ. ನಡಿ ಇಲ್ಲಿಂದ ಜಾಗ ಖಾಲಿ ಮಾಡ. ಥ್ಯಾಂಕ್ ಯು. ಓಕೆ ನಡಿ ಮನೆಗೆ ಹೋಗೋಣ. ಓಕೆ. ಮುಂಜಾಲಿಂತ್ರ ಕಣ್ಣು ಭಗ ಉರಿಯಾಕ ಕುಂತಿದ್ವು. ಯಾವಾಗ ಮೇಡಮ್ ಅವ್ರನ್ನ ನೋಡಿದ್ನಿ, ಕಣ್ಣು ತಂಪಾದು ನೋಡು. ಏನೋ ಮನಸ್ನ್ಯಾಗ ಗೊಣಗ ಕುಂತಿಯಲ್ಲ, ಕರಿಲೇನ ಮೇಡಮನ್ ಗಂಡನ್ನ, ಪೊಲೀಸ್ ಅಪ್ಪನ್ನ ಮನಸ್ನ್ಯಾಗ ಹೇಳ್ಕೊಳ್ಳುವಂತಿ. ಲೇ ನಿನ್ನವನ, ನಾ ಏನಂದೇನೆ ಸುಮ್ಮನೆ ನಿಂತಾನಿ. ತಗೋ ಹೋಗು, ಹುಡುಗರಿಗೆ ಹೊಟ್ಟಿ ಹಸ್ತಿರ್ಬೇಕ. ಕೈ ಕಾಲು ಮುಖ ತೊಳ್ಕೊಂಡು ಬಾ, ತಾಟ್ ಹಸ್ತಾನಿ, ಉಷ್ಟ್ರು ಊಟ ಮಾಡೋಣ. ಆತ್ ತಗೋ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಹಂಗ ವೀಕ್ಷಕರ, ದಯಮಾಡಿ ನಮ್ಮ ಈ ವಿಡಿಯೋಕ್ಕ ಒಂದು ಹೈಪ್ ಮಾಡ್ರಿ. ಹಂಗ ಸ್ನೇಹಿತರೆ, ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನಿಮ್ಮ ಗೆಳೆಯ ಗೆಳತಿ ಅಥವಾ ಬಂಧು ಬಾಂಧವರಿಗೆ ಒಂದು ವಿಡಿಯೋನ ಶೇರ್ ಮಾಡ್ರಿ. ಹಂಗ ಹೊಸದಾಗಿ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ. ಜೊತೆಗೆ ತಮ್ಮೆಲ್ಲರ ಪ್ರೀತಿಯ ಕಮೆಂಟ್ ಕೂಡ ಕಳಿಸ್ತಾ ಇದೀರಿ. ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದ, ನಮ್ಮ ಈ ಹಳ್ಳಿ ಕಿಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದಾಗ ಏನಾದ್ರೂ ತಪ್ಪಾದ್ರೆ ಕ್ಷಮಿಸ್ರಿ. ಜೊತೆಗೆ ತಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ವಿಡಿಯೋನ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ತಮ್ಮ ಕಡೆಯಿಂದ ನನಗೆ ಒಂದು ಬೆಂಬಲ ಸಿಗ್ತೈತಿ. ಹಂಗ ಸ್ನೇಹಿತರೆ, ತಮಗ ಯಾವ ತರ ಕಾಮಿಡಿ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮಾಡ್ರಿ. ಆ ತರ ನಾವು ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ.